ವೆಲ್ಕಮ್ ಬ್ಯಾಕ್ ಟು ಸ್ವಾದಾನಂದ್. ಮ್ಯಾಂಗೋ ಜ್ಯೂಸ್ ಹೆಂಗಿದೆ? ಸೂಪರ್. ಹೈ ಪ್ರೋಟೀನ್ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ನೋಡೋಣ. ನಾನು ಬಾದಾಮ್ ಹಾಗೆ ಪಿಸ್ತಾನ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ನಾನು ಟಾಪಿಂಗ್ಸ್ ಆಗಿ ಯೂಸ್ ಮಾಡ್ತೀನಿ, ಹಾಗೆ ಮಿಲ್ಕ್ ಶೇಕಿಗೆ ಸಹ ಯೂಸ್ ಮಾಡ್ತೀನಿ. ಒಂದು ಮ್ಯಾಂಗೋ ತೊಗೊಂಡು ಫುಲ್ ಸ್ವೀಟ್ ಮ್ಯಾಂಗೋ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ನಾನು ಪಲ್ಪ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬರೀ 3 ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇರೋದು: ಮ್ಯಾಂಗೋ, ಮಿಲ್ಕ್ ಹಾಗೆ ವೇ ಪ್ರೋಟೀನು. ಯಾವುದೇ ರೀತಿ ಆರ್ಟಿಫಿಷಿಯಲ್ ಶುಗರ್ ಆಗಿರ್ಬೋದು, ಪ್ರಾಸೆಸ್ ಶುಗರ್, ಐಸ್ ಕ್ರೀಮ್, ಮಿಲ್ಕ್ ಮೇಡ್ ಏನೂ ಯೂಸ್ ಮಾಡ್ತಾಯಿಲ್ಲ. ಸೊ ಕಂಪ್ಲೀಟ್ಲಿ ಹೆಲ್ದಿ ಮಿಲ್ಕ್ ಶೇಕ್ ಆಗಿರುತ್ತೆ. ಸೊ ಯಾರು ಬೇಕಾದರೂ ಇದನ್ನು ಟ್ರೈ ಮಾಡ್ಬೋದು. ನಾನು ಒಂದು ಜಾರ್ ತೊಗೊಂಡು ಒಂದು ಫುಲ್ ಮ್ಯಾಂಗೋನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ 1 ಕಪ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾ ಇರೋದು ವೇ ಪ್ರೋಟೀನು. ನಾನು ಯೂಸ್ ಮಾಡೋ ವೇ ಪ್ರೋಟೀನು ಇಟ್ ಇಸ್ ಕಂಪ್ಲೀಟ್ಲಿ ಸೇಫ್. ಪ್ರಿಸರ್ವೇಟಿವ್ಸ್ ಇಲ್ಲ, ಆರ್ಟಿಫಿಷಿಯಲ್ ಶುಗರ್ ಇಲ್ಲ. ಇಟ್ ಈಸ್ ಅಪ್ರೂವ್ಡ್ ಬೈ ಡಾಕ್ಟರ್ ಆ್ಯಂಡ್ ಮೈ ನ್ಯೂಟ್ರಿಷನಿಸ್ಟ್. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಅದು 1 ಸ್ಕೂಪ್ ಅಷ್ಟೇ ಸಾಕು. ಸೊ 1 ಸ್ಕೂಪಲ್ಲೇ ಆಲ್ಮೋಸ್ಟ್ ನಿಮಗೆ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಅದರಲ್ಲಿದೆ. ಸೊ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಮೂತ್ ಆ್ಯಂಡ್ ಥಿಕ್ ಮಿಲ್ಕ್ ಶೇಕ್ ಆಗಿ ಬರುತ್ತೆ. ಒಂದು ರೌಂಡ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಬೇಕಿದ್ದರೆ ಇಲ್ಲಿ ಐಸ್ ಕ್ಯೂಬ್ಸ್ ಆ್ಯಡ್ ಮಾಡ್ಕೊಬೋದು. ನಾನು ವೀಡಿಯೋಲಿ ಮಿಸ್ ಆಗಿದೆ. ಸೊ ಐಸ್ ಕ್ಯೂಬ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಮೂತ್ ಪೇಸ್ಟ್ ಥರ ಆಗುತ್ತೆ. ತುಂಬಾ ಥಿಕ್ ಮಿಲ್ಕ್ ಶೇಕ್ ಆಗುತ್ತೆ ಆ್ಯಂಡ್ ತುಂಬಾ ಎಮ್ಮಿ ಆಗಿರುತ್ತೆ. ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ಸ್ವಲ್ಪ ಟಾಪಿಂಗ್ಸಿಗೆ ನಾನು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಹೈ ಪ್ರೋಟೀನ್ ಮ್ಯಾಂಗೋ ಮಿಲ್ಕ್ ಶೇಕ್. ಹಾಗೆ ಇದೇ ರೀತಿ ರೆಸಿಪೀಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೂಪರ್.